ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಯಾವ ಥರ ದುಡ್ಡು ಸಂಪಾದನೆ ಮಾಡ್ಬೋದು. ಈಗಂತೂ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಬೇಕಂತಲೇ ಇಲ್ಲ. ನೀವು ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ಬೇರೆ ಬೇರೆ ನೀವು ಸೋರ್ಸಿಂದ ಏನು ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಆ ಥರ 5 ನಾನು ನಿಮಗೆ ಸೋರ್ಸಸ್ ಹೇಳ್ಕೊಡ್ತೀನಿ, ಯಾವ ಥರ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ವಿತೌಟ್ ಮಾನಿಟೈಸೇಷನ್. ನಿಮಗೆ ಅಟ್ಲೀಸ್ಟ್ ಒಂದು 100-200 ವ್ಯೂಸ್ ಬರ್ತಾ ಇದ್ರೂ ಪರವಾಗಿಲ್ಲ, ನೀವೇನು ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಓಕೆ ನೈಸ್. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ನಮಗೆ ಮಾನಿಟೈಸೇಷನ್ ಆಗಬೇಕಂದ್ರೆ ಏನು ಮಾಡಬೇಕು, ನಮಗೆ 1000 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ನಮ್ಮದು 4000 ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಆಗ ಹೋಗ್ಬಿಟ್ಟು ನಮ್ಮದು ಚಾನೆಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಅವ್ರಿಗೆ. ಶಾರ್ಟ್ ವೀಡಿಯೋ ನಮ್ಮದು ಮಾನಿಟೈಸೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, 10 ಮಿಲಿಯನ್ ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ಸೇಮ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಆಗ ಹೋಗ್ಬಿಟ್ಟು ನಮ್ಮದು ಶಾರ್ಟ್ ಚಾನೆಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ಫಸ್ಟು ಯಾವ ಥರ ಸಂಪಾದನೆ ಮಾಡ್ತಾರೆ ಅಂದರೆ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆದಮೇಲೆ ಆ್ಯಡ್ ಬರುತ್ತೆ. ನಾವು ಈಗ ವಿಡಿಯೋ ಪ್ಲೇ ಮಾಡಿ ನೋಡಿದಾಗ ಮಾನಿಟೈಸೇಷನ್ ಆದಮೇಲೆ ಆ್ಯಡ್ ಬರುತ್ತಲ್ಲ, ಅದರಿಂದ ಬಂದುಬಿಟ್ಟು ನಮಗೆ ದುಡ್ಡನ್ನ ಸಿಗುತ್ತೆ. ಓಕೆನಾ. ಅದಾದಮೇಲೂ ಕೂಡ ಇನ್ನೊಂದು ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಯೂಟ್ಯೂಬ್ ಕೊಟ್ಟಿದೆ. ಸೊ ಅದರಿಂದನೂ ಏನಾಗುತ್ತೆ, ನಾವು ಕಮಿಷನ್ನ ಗೇನ್ ಮಾಡ್ಬೋದು. ಓಕೆನಾ. ಸೊ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನಮ್ಗೆ ಏನಾಗುತ್ತೆ, ಕಮಿಷನ್ ಸಿಗುತ್ತೆ. ಅದಲ್ಲದೇನು ನಾವು ಲೈವ್ ಸ್ಟ್ರೀಮ್ ಮಾಡಿದಾಗ ಯಾರಾದರೂ ನಮಗೆ ಸೂಪರ್ ಥ್ಯಾಂಕ್ಸು, ಸೂಪರ್ ಬಟನ್ ಏನಾದರೂ ನಮಗೆ ಕೊಟ್ಟರೆ ಅದರಿಂದನೂ ಕೂಡ ನಮ್ದು ಏನಾಗುತ್ತೆ, ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು. ಅದರಿಂದನೂ ನಮಗೆ ದುಡ್ಡು ಸಿಗುತ್ತೆ. ಅದಲ್ಲದೇನು ಜಾಯಿನ್ ಬಟನ್ ಇರುತ್ತಲ್ಲ, ಅದನ್ನು ಕೂಡ ಜಾಯಿನ್ ಮಾಡಿದರೆ, ಆಡಿಯನ್ಸ್ ಏನಿರ್ತಾರೆ ಅದನ್ನು ಜಾಯಿನ್ ಮಾಡಿದ್ರೆ ಅದರಿಂದ ಕೂಡ ನಮಗೆ ದುಡ್ಡು ಸಿಗುತ್ತೆ. ಇದೊಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆದಮೇಲೆ ನಮಗೆ ಸಿಗೋದು ದುಡ್ಡು. ಓಕೆನಾ. ಸೊ ಮಾನಿಟೈಸೇಷನ್ ಮಾಡ್ದಲ್ಲೇ ನಾವು ನಿಮಗೆ ಈ ಥರ ಒಂದು 5 ಪಾಯಿಂಟ್ನ ತೊಗೊಬಂದಿದ್ದೀನಿ. ಸೊ ಒಂದೊಂದಾಗೂ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇ ಪಾಯಿಂಟ್ ಬಗ್ಗೆ ನಾನು ಮಾತಾಡೋದಾದರೆ ಸ್ಪಾನ್ಸರ್ಶಿಪ್ಪು. ಸೊ ನಾನು ನಿಮಗೆ ಸ್ಪಾನ್ಸರ್ಶಿಪ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಪಾನ್ಸರ್ಶಿಪ್ ಅಂದರೆ ಲೈಕ್ ಅಂದ್ಕೊಳ್ಳಿ, ಈಗ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಬ್ರ್ಯಾಂಡ್ ಇದೆ ಅಂದ್ಕೊಳ್ಳಿ, ಬೇರೆ ಬ್ರ್ಯಾಂಡು ಲೈಕ್ ಏನೆಲ್ಲ ಪ್ರಮೋಟ್ ಮಾಡ್ತಾರಲ್ಲ, ಕ್ರೀಮ್ಸು ಅದು ಇದು ಪ್ರಾಡಕ್ಟ್ ಏನು ಪ್ರಮೋಟ್ ಮಾಡಿಸ್ತಾರಲ್ಲ ಅದು. ಸೊ ಅವ್ರು ಬಂದುಬಿಟ್ಟು ಏನು ಮಾಡ್ತಾರೆ, ಆ ಬ್ರ್ಯಾಂಡ್ ಅವ್ರು ಏನು ಮಾಡ್ತಾರೆ, ಕ್ರಿಯೇಟರ್ಸ್ಗಳಿಗೆ ಹುಡುಕ್ತಾ ಇರ್ತಾರೆ. ಸೊ ಆಗ ನಿಮ್ಮ ಹೆಸರು ಬಂದಾಗ ಇಲ್ಲ ನಿಮ್ಮದು ನೋಡಿದಾಗ, ಅವ್ರ ಚಾನಲ್ ಚೆಕ್ ಮಾಡಿದಾಗ ಏನಾಗುತ್ತೆ, ಆ ಬ್ರ್ಯಾಂಡ್ ಅವ್ರು ಬಂದುಬಿಟ್ಟು ನಿಮಗೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದಾಗ ನೀವು ಅವ್ರದ್ದು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕು. ಅವ್ರು ಏನು ಪ್ರಾಡಕ್ಟ್ ಕೊಟ್ಟಿರ್ತಾರೆ ಅದನ್ನು ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಅದ್ರ ಬಗ್ಗೆ ವಿಡಿಯೋ ಮಾಡಿ ಅವ್ರೇನು ಹೇಳ್ತಾರೆ, ಬ್ರ್ಯಾಂಡ್ ಏನು ಹೇಳ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ನಮ್ಮ ವಿಡಿಯೋನ ನಿಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಿ, ಓಕೆನಾ, ಪಬ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ವಿಡಿಯೋನ ಮಾಡಿ ಅದರದ್ದು ಬಗ್ಗೆ ಏನಿದೆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಅದನ್ನು ನಿಮ್ಮ ಚಾನಲಲ್ಲಿ ಪಬ್ಲಿಷ್ ಮಾಡಾದಮೇಲೆ ಏನು ಮಾಡ್ತಾರೆ, ನಿಮಗೆ ಬ್ರ್ಯಾಂಡು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಬಟ್ ನಿಮ್ಮದು ಡೀಲ್ ಏನಿರುತ್ತೆ ಫಸ್ಟೇ ಆಗಿಬಿಡುತ್ತೆ. ಓಕೆನಾ. ಸೊ ಫಸ್ಟೇ ಅವ್ರೇನಾದರೂ ನಿಮಗೆ ಮೆಸೇಜ್ಗೆ ಏನಾದರೂ ವಾಟ್ಸಪ್ಪಲ್ಲಿ ಮಾಡಿದರೆ, ಸೊ ನೀವು ಅವ್ರು ಕೇಳ್ತಾರೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ, ನೀವು ಚಾರ್ಜ್ನೂ ಹೇಳ್ತೀರಾ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ. ಅದಾದಮೇಲೆ ಡೀಲ್ ಎಲ್ಲ ಒಪ್ಪಿಗೆ ಆದಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ವಿಡಿಯೋನ ಅಪ್ಲೋಡ್ ಆದಮೇಲೆ ಅವರು ಚೆಕ್ ಮಾಡ್ತಾರೆ. ಓಕೆನಾ. ಒಂದ್ಸಲ ಅನ್ಲಿಸ್ಟೆಡಲ್ಲಿ ಹಾಕಿಬಿಟ್ಟು ಇಡೋಕ್ಕೆ ಹೇಳ್ತಾರೆ. ಆಮೇಲೆ ನೀವು ಲಿಂಕ್ ಅವ್ರಿಗೆ ನಿಮ್ಮ ವಿಡಿಯೋದು ಲಿಂಕ್ ಏನಾದರೂ ಕಳಿಸಿದ್ರೆ ಅವ್ರು ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ದುಡ್ಡು ಕೊಡ್ತಾರೆ. ಇದು ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಪು. ಓಕೆನಾ. ಅವ್ರು ಬಂದುಬಿಟ್ಟು ನಿಮಗೆ ಕೊಡೋದು. ಬಟ್ ಇದರದ್ದು 200 ವ್ಯೂಸ್ ಬರ್ತಾ ಇದ್ರೂ ಅಟ್ಲೀಸ್ಟ್ ನೀವು ಈಸಿಲಿ ಬಂದುಬಿಟ್ಟು ಬ್ರ್ಯಾಂಡ್ಸ್ ಹತ್ರ ಕೇಳ್ಬೋದು, ಎಷ್ಟು ದುಡ್ಡು, 200 to 300 ದುಡ್ಡು ನೀವು ಈಸಿಲಿ ಬಂದುಬಿಟ್ಟು ತೊಗೋಬೋದು. ನಿಮಗೆ ಇಷ್ಟು ವ್ಯೂಸ್ ಬರ್ತಾ ಇದ್ದರೆ 200ಇಂದ 300 ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ನೀವು ಬ್ರ್ಯಾಂಡ್ ಹತ್ರ 200 to 300 ದುಡ್ಡು ನೀವು ಬಂದುಬಿಟ್ಟು ಕೇಳ್ಬೋದು. ಈಸಿಲಿ ಬ್ರ್ಯಾಂಡು ಬಂದುಬಿಟ್ಟು ನಿಮಗೆ ದುಡ್ಡು ಕೊಟ್ಬಿಡ್ತಾರೆ. ಓಕೆನಾ. ಸೊ ಇದ್ರ ಸ್ಪಾನ್ಸರ್ಶಿಪ್ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಗೊತ್ತಾಗಬೇಕಾ, ಯಾವ ಥರ ನಾವೇ ಹೋಗ್ಬಿಟ್ಟು ಸ್ಪಾನ್ಸರ್ ತೊಗೊಳ್ಳೋದು ಏನು ಎತ್ತ ಅಂತ ನಿಮಗೆ ಡೀಟೇಲ್ಸ್ ಆಗಿ ಏನಾದರೂ ಇದ್ರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಏನಾದರೂ ಬೇಕಂದರೆ ಸೊ ನನ್ನ ಚಾನಲ್ ಅವೈಲೇಬಲ್ ಇದೆ, ನೀವು ಹೋಗಿ ನೋಡ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದು ಬಂದುಬಿಟ್ಟು ಲಿಂಕ್ ಹಾಕಿರ್ತೇನೆ, ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಸೊ ಮೊದಲನೇದು ಬಂದುಬಿಟ್ಟು ಸ್ಪಾನ್ಸರ್ಶಿಪ್. ಸೊ ನಾವು ಎರಡನೇ ಬಗ್ಗೆ ಮಾತಾಡೋದಾದರೆ
ಕೋರ್ಸ್ ಬುಕ್ ಮತ್ತು ಪ್ರಾಡಕ್ಟ್ ಟೀ ಶರ್ಟ್ ಲಾಂಚು. ಸೊ ಇದು ಏನಂದ್ರಪ್ಪ, ನೀವು ಒಂದು ಓನ್ ಆಗಿ ಈಗ ಅಂದ್ಕೊಳ್ಳಿ, ನನಗೆ ಯಾವುದೇ ಸ್ಕಿಲ್ ಎಲ್ಲ, ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋಸ್ ಹೆಂಗೆ ಮಾಡೋದಂತಲೇ ಗೊತ್ತಿಲ್ಲ ಅನ್ನೋರು, ನಿಮ್ಮಲ್ಲಿ ಬೇರೆ ಸ್ಕಿಲ್ಸ್ ಇರುತ್ತೆ. ಓಕೆನಾ, ಬೇರೆದಂದರೆ ಲೈಕ್ ಏನಾದರೂ ಕಲಿಸೋ ಅಂಥದ್ದು, ಇಲ್ಲ ನೀವು ಬುಕ್ ಬರೀತೀರಾ, ಬುಕ್ ಏನಾದರೂ ಇದೆಯಾ ನಿಮ್ಮದು, ಅದಲ್ಲದೇನು ನಿಮ್ಮದು ಪ್ರಾಡಕ್ಟ್ ಏನಾದರೂ ಇದೆಯಾ, ನೀವು ಓನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಏನಾದರೂ, ಅದಲ್ಲದೇನು ನೀವೇನಾದರೂ ನೀವು ಬಟ್ಟೆ ಏನಾದರೂ ಸೇಲ್ ಮಾಡ್ತಾ ಇದ್ದರೆ, ಸೊ ನೀವೇನು ಮಾಡ್ಬೋದು, ಆ ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ನೀವು ಅದನ್ನು ಸೇಲ್ ಮಾಡ್ಬೋದು ಈಸಿಲಿ. ಒಂದು 100-200 ಜನನೂ ನಿಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಓಕೆನಾ, ಅದರಲ್ಲಿ ಒಬ್ಬರು ಇಬ್ಬರಾದರೂ ನಿಮ್ಮದು ಆ ಬುಕ್ ಏನಿದೆ ಅದನ್ನು ತಗೋತಾರೆ, ಇಲ್ಲಾಂದರೆ ನೀವು ಟೀ ಶರ್ಟ್ ನೀವು ಏನು ಪ್ರಾಡಕ್ಟ್ ಹಾಕಿರ್ತೀರ ಅದನ್ನು ಅವರು ತಗೊತಾರೆ. ಜಸ್ಟ್ ನೀವು ಏನು ಮಾಡಬೇಕು, ಅದನ್ನು ವಿಡಿಯೋದಲ್ಲಿ ಶೋ ಮಾಡಬೇಕು. ವಿಡಿಯೋದಲ್ಲಿ ಶೋ ಮಾಡಿಬಿಟ್ಟು ಅದರದ್ದು ವಾಟ್ಸಪ್ ನಂಬರ್ ಅದಕ್ಕೆ ಸಪ್ರೇಟಾಗಿ ಇಟ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಮಾಡೋಕ್ಕಂತಲೇ ಸಪ್ರೇಟ್ ನಂಬರ್ ಇಟ್ಕೊಳ್ಳಿ. ನೀವು ನಂಬರ್ನ ಡಿಸ್ಕ್ರಿಪ್ಷನಲ್ಲೂ ಕೊಡ್ಬೋದು, ಪಿನ್ ಕಮೆಂಟಲ್ಲೂ ಕೊಡ್ಬೋದು. ಆಗ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ವಾಟ್ಸಪ್ಪಿಂದ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ಪ್ರಾಡಕ್ಟ್ ಏನಿದೆ ಅದನ್ನು ತಗೋತಾರೆ. ಒಬ್ಬರು ಇಬ್ಬರಾದರೂ ತಗೋತಾರೆ. ಸೊ ಇದರಿಂದನೂ ಕೂಡ ನಿಮ್ಮದು ಬೆನಿಫಿಟ್ಸ್ ಆಗುತ್ತೆ. 100-200 ವ್ಯೂಸ್ ಬರ್ತಾ ಇದ್ದರೆ. ಓಕೆನಾ, ಸೊ ಇದರಲ್ಲಿ ನೀವು ಮಾಡ್ಬೋದು. ನಿಮಗೆ ಏನಾದರೂ ಒಳಗಡೆ ಸ್ಕಿಲ್ ಇದ್ದರೆ, ಓಕೆನಾ, ನಂಗೆ ಯೂಟ್ಯೂಬಲ್ಲಿ ಏನೂ ಮಾಡೋಕ್ಕೆ ಬರಲ್ಲ ಅನ್ನೋರು. ಓಕೆನಾ, ಅದಾದಮೇಲೆ ಗೈಸ್ ಮೂರನೇದು ಬಂದುಬಿಟ್ಟು ಪ್ರಮೋಟ್ ಮಾಡೋದು ನಿಯರೆಸ್ಟ್ ಶಾಪ್ಗಳಿಗೆ. ಅಂದರೆ ಇದು ಬಂದುಬಿಟ್ಟು ವ್ಲಾಗ್ ಎಲ್ಲ ಯಾರು ಮಾಡ್ತಾರೆ, ಸೊ ಅವ್ರು ಬಂದುಬಿಟ್ಟು ಈಸಿಲಿ ಮಾಡ್ಬೋದು ಈ ಕೆಲಸನ. ಸೊ ವ್ಲಾಗಿಂಗ್ ಎಲ್ಲ ಯಾರು ಮಾಡ್ತೀರಾ, ಸೊ ನಿಮಗೆ 100-200 ಅಟ್ಲೀಸ್ಟ್ 400-500 ಆದರೂ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ವ್ಲಾಗಿಂಗ್ ಮಾಡ್ತಾಯಿದ್ರೆ, ಸೊ ಆಗ ನೀವೇನು ಮಾಡ್ಬೋದು, ನಿಮ್ಮ ನಿಯರೆಸ್ಟ್ ಶಾಪ್ ಹತ್ರ ಹೋಗ್ಬಿಟ್ಟು ನೀವೇ ಅವ್ರ ಹತ್ರ ಕೇಳ್ಬೋದು, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಂದು ಇಷ್ಟು ಬಂದುಬಿಟ್ಟು ವ್ಯೂಸ್ ಬರುತ್ತೆ, ನಂದು ವ್ಲಾಗ್ ಚಾನಲ್ ಇದೆ, ನಾನು ನಿಮ್ಮದು ಏನು ಶಾಪ್ ಇದೆ ಅದು ಪ್ರಮೋಟ್ ಮಾಡಿಕೊಡ್ತೀನಿ, ನೀವು ಅದಕ್ಕೆ ಚಾರ್ಜ್ ಕೊಡಿ ಅಂತ. ಸೊ ಇದಕ್ಕೆಲ್ಲ ತುಂಬ ಜನ ಬಂದುಬಿಟ್ಟು ನಾಚಿಕೆ ಪಡ್ಕೊಳ್ತಾರೆ. ಬಟ್ ನೀವು ಹೋಗಿ ಕೇಳಿದಾಗ ಶಾಪ್ ಓನರ್ ಹತ್ರ 100% ಅವನು ಒಂದು ಶಾಪು ಪ್ರಮೋಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ 100% ನಿಮಗೆ ದುಡ್ಡು ಕೊಡ್ತಾರೆ. ಆ್ಯಂಡ್ ಅವ್ರದ್ದು ಶಾಪ್ ಏನಿದೆ ಅದನ್ನು ಕೂಡ ಪ್ರಮೋಟ್ ಮಾಡಿಸ್ಕೋತಾರೆ. ಓಕೆನಾ, ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ, ಇನ್ನು ನಮ್ಮದು ಶಾಪ್ ಈ ಥರ ಇದೆ, ಇನ್ನು ತುಂಬ ಜನ ಬರ್ತಾರೆ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಬಟ್ ತುಂಬ ಜನ ಲೈಕ್ ಹೆಜಿಟೇಷನ್ ಮಾಡ್ತೀರಾ ಹೋಗೋದಕ್ಕೆ. ಓಕೆನಾ, ಅವ್ರಿಗೆ ಒಂಥರ ನಾಚಿಕೆ ಫೀಲ್ ಆಗುತ್ತೆ ಹೋಗ್ಬಿಟ್ಟು ಹೇಳೋದಕ್ಕೆ. ಬಟ್ ಇದನ್ನು ಕೂಡ ನೀವು ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು ನಿಯರೆಸ್ಟ್ ಶಾಪ್ ಹತ್ರ ಹೋಗ್ಬಿಟ್ಟು. ನೀವು ಲೈಕ್ ಅಂದ್ಕೊಳ್ಳಿ, ಒಂದು ದೊಡ್ಡ ಶಾಪ್ ಇದೆ, ಆ ಶಾಪ್ನ ನೀವು ಪ್ರಮೋಟ್ ಮಾಡಿ ಕೊಡ್ಬೋದು. ಓಕೆನಾ ಗೈಸ್, ಇದಾಯಿತು ಮೂರನೇದು. ಸೊ ನಾಲ್ಕನೇದು ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ಅಫಿಲಿಯೇಟು. ಓಕೆನಾ, ತುಂಬ ಜನ ನೀವು ನೋಡಿರ್ತೀರ, ಲೈಕ್ ತುಂಬ ಜನ ಏನು ಮಾಡ್ತಾರೆ, ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾರೆ. ಓಕೆನಾ, ಪ್ರಾಡಕ್ಟ್ನ ರಿವ್ಯೂ ಮಾಡಿಬಿಟ್ಟು ಅದರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ಯಾವ ಥರ ಕೊಟ್ಟಿರ್ತಾರೆ, ಲೈಕ್ ಅಮೆಝಾನಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಕೊಂಡು ಅದರದ್ದು ಲಿಂಕ್ ಎಲ್ಲ ಬಂದುಬಿಟ್ಟು ಕೊಟ್ಟಿರ್ತಾರೆ. ಸೊ ಆಡಿಯನ್ಸ್ ಬಂದುಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ರಿಡೈರೆಕ್ಟ್ ಆಗಿ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟು ಇಲ್ಲ ಮಿಂತ್ರಾಗೆ ಈ ಥರ ಹೋಗ್ಬಿಟ್ಟು ಏನಾಗುತ್ತೆ, ಆ ಪ್ರಾಡಕ್ಟ್ ಶೋ ಆಗುತ್ತೆ. ಸೊ ಆಗ ಅವರು ಆ ಪ್ರಾಡಕ್ಟ್ನ ಬೈ ಮಾಡಿದಾಗ ಇದರಿಂದ ಏನಾಗುತ್ತೆ, ನಿಮಗೆ ಕಮಿಷನ್ ಸಿಗುತ್ತೆ. ಓಕೆನಾ, ಸೊ ಯಾರಿಗೆಲ್ಲ ಅಫಿಲಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ, ಅಫಿಲಿಯೇಟ್ ಪೇಜ್ ಮಾಡೋಕ್ಕೆ ಗೊತ್ತಿಲ್ಲ ಅಮೆಝಾನಲ್ಲಿ, ಸೊ ನಾನು ಕಮೆಂಟಲ್ಲಿ ಕೇಳಿ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ, ಯಾವ ಥರ ನೀವು ಅಫಿಲಿಯೇಟ್ದು ಮಾಡ್ಬೋದು, ಯಾವ ಥರ ನೀವು ಲಿಂಕ್ ಕೊಡ್ಬೋದು. ಓಕೆನಾ, ಸೊ ನಿಮಗೆ ಹೆಂಗೆ ದುಡ್ಡು ಸಿಗುತ್ತೆ ಇದ್ರ ಮೇಲೆ ನಾನು ಒಂದು ಡೆಡಿಕೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅದಕ್ಕೆ ಅಷ್ಟು ರೆಸ್ಪಾನ್ಸ್ ನನಗೆ ಸಿಗಲಿಲ್ಲ. ಸೊ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ಅಫಿಲಿಯೇಟ್ ಮಾಡೋದ್ರಲ್ಲಿ. ಬಟ್ ನೀವು ಇದು 0 ಸಬ್ಸ್ಕ್ರೈಬರ್ಸಿಂದನೇ ಸ್ಟಾರ್ಟ್ ಮಾಡ್ಕೋಬೋದು ಅಫಿಲಿಯೇಟ್ದು. ಅಟ್ಲೀಸ್ಟ್ ನಿಮಗೆ 100-200 ಆದರೂ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ಆ ಅಫಿಲಿಯೇಟ್ದು ನೀವು ಒಂದ್ಸಲ ಪ್ರಾಡಕ್ಟ್ ಬಗ್ಗೆ ಹೇಳಿಬಿಟ್ಟು ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳಿದರೆ ಒಂದು ಅಟ್ಲೀಸ್ಟ್ 2-3 ಜನ ಆದರೂ ಕ್ಲಿಕ್ ಮಾಡಿಬಿಟ್ಟು ತಗೋತಾರೆ. ಸೊ ಇದರಿಂದ ಯಾರ್ದು ಬೆನಿಫಿಟ್, ನಿಮ್ಮದೇ ಬೆನಿಫಿಟ್ ಆಗೋದು. ಇದಕ್ಕೆ ಮಾನಿಟೈಸೇಷನ್ ಆಗಿರಬೇಕಂತ ಅವಶ್ಯಕತೆ ಇಲ್ಲ. ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಅಫಿಲಿಯೇಟ್ ಮಾಡ್ಬೋದು. ಬಟ್ ಇನ್ನೊಂದು ಅಫಿಲಿಯೇಟ್ ಇದೆ, ಅದು ಮಾನಿಟೈಸೇಷನ್ ಆದಮೇಲೆ ನಿಮಗೆ 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಆ ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಸಿಗೋದು. ಬಟ್ ಇದು ನೀವು 0 ಸಬ್ಸ್ಕ್ರೈಬರ್ಸಿಂದನೇ ಮಾಡ್ಬೋದು. ಅಮೆಝಾನ್ದು ಫ್ಲಿಪ್ಕಾರ್ಟ್ದೆಲ್ಲ ಅಫಿಲಿಯೇಟು ನೀವೇ ಬಂದುಬಿಟ್ಟು ಲಿಂಕ್ನ ಕೊಡ್ಬೋದು ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಇದಾಯಿತು ನಮ್ಮದು 4ನೇದು. ಸೊ 5ನೇದು ಬಂದುಬಿಟ್ಟು ಕನ್ಸಲ್ಟಿಂಗ್ ಆ್ಯಂಡ್ ಕೋಚಿಂಗ್. ಓಕೆನಾ, ತುಂಬ ಜನಕ್ಕೆ ಬಂದುಬಿಟ್ಟು ಯೂಟ್ಯೂಬಲ್ಲೂ ಕೂಡ ಅಷ್ಟು ಅವ್ರಿಗೆ ನಾಲೆಜ್ ಇರಲ್ಲ. ಬಟ್ ಬೇರೆ ಇದರಲ್ಲಿ ನಾಲೆಜ್ ಇರುತ್ತೆ, ಚೆನ್ನಾಗಿ ಕಲಿಸೋದ್ರಲ್ಲಿ ಇಲ್ಲ ಹೇಳ್ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ನಾಲೆಜ್ ಇರುತ್ತೆ. ನೀವೇನು ಮಾಡ್ಬೋದು, ಆಡಿಯನ್ಸ್ ಹತ್ರ ಹೇಳ್ಬೋದು. ಓಕೆನಾ, ಸೊ ನನಗೆ ಈ ಥರ ಎಲ್ಲ ಗೊತ್ತು ಆ್ಯಂಡ್ ನಾನು ಹೇಳ್ಕೊಡ್ತೀನಿ, ಸೊ ನಾನು ಹೇಳ್ಕೊಡೋ ಚಾರ್ಜ್ ಇಷ್ಟು ತಗೊಳ್ತೀನಿ ಅಂತ ನೀವೇನು ಮಾಡ್ಬೋದು, ಆಗ ನೀವು ಒಂದು ಸ್ಪೆಷಲ್ ಕ್ಲಾಸ್ ತಗೊಂಡು ಹೇಳ್ಕೊಡ್ಬೋದು. ನೀವು ಯಾವ ಟೈಪಲ್ಲಿ ಕಂಫರ್ಟಬಲ್ ಇದ್ದೀರಾ ಆ ಟೈಪಲ್ಲಿ ಬಂದುಬಿಟ್ಟು ನೀವು ಹೇಳ್ಕೊಡ್ಬೋದು. ಓಕೆನಾ, ಕನ್ಸಲ್ಟಿಂಗ್ ಈಗ ಅಂದ್ಕೊಳ್ಳಿ, ಈಗ ನಾವು ಡಾಕ್ಟರ್ ಹತ್ರ ಹೋದರೆ ಅವ್ರು ನಮಗೆ ಕನ್ಸಲ್ಟೇಷನ್ ಫೀಸ್ ಇಷ್ಟು ಅಂತ ತೊಗೊತಾರೆ
ಮಾಡ್ತಾರಲ್ವ, ಸೊ ಅದೇ ಥರ ನೀವೂ ಅಷ್ಟೇ ನೀವು ಕನ್ಸಲ್ಟ್ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಡೋಕ್ಕೆ ಅವ್ರಿಗೆ ನೀವು ಇಷ್ಟು ಫೀಸ್ ಅಂತ ನೀವು ಫಿಕ್ಸ್ ಮಾಡಿಕೊಂಡು ಆಡಿಯನ್ಸ್ ಹತ್ರ ನೀವು ಕೇಳಿಬಿಟ್ಟು ಅದನ್ನು ನಿಮಗೆ ಏನು ಬರುತ್ತೆ ಅದನ್ನು ನೀವು ಅವ್ರಿಗೆ ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಿಮಗೆ 2D ಕಾರ್ಟೂನ್ ಆ್ಯನಿಮೇಷನ್ ಮಾಡೋಕ್ಕೆ ಬರುತ್ತೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ಬೋದು, 2D ಕಾರ್ಟೂನ್ ಆ್ಯನಿಮೇಷನ್ದು ನನಗೆ ಬರುತ್ತೆ ಮಾಡೋಕ್ಕೆ, ಸೊ ಇಷ್ಟು ಫೀಸಲ್ಲಿ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಇಷ್ಟೇ ಫೀಸು, ಓಕೆನಾ. ಸೊ ಹಾಗೇನು ಮಾಡ್ತಾರೆ, ಅವ್ರು ಫೀಸ್ನ ಕಟ್ತಾರೆ, ನೀವು ಸ್ಕ್ಯಾನರ್ ಏನಾದರೂ ಕಳಿಸಿ ಅವರು ಪೇ ಮಾಡ್ತಾರೆ. ಪೇ ಮಾಡಿದಾಗ ನೀವೇನು ಮಾಡ್ಬೋದು, ಹೇಳ್ಕೊಡ್ಬೋದು ಅವ್ರಿಗೆ, ಓಕೆನಾ. ಈ ಥರನೂ ಮಾಡ್ಬೋದು. 2D ಕಾರ್ಟೂನ್ ಆ್ಯನಿಮೇಷನ್ ಅಂತಲೇ ಅಲ್ಲ, ತುಂಬ ಈ ಥರ ವಿಷಯಗಳಿರುತ್ತೆ. ತುಂಬ ಜನ ಬಂದುಬಿಟ್ಟು ಅದನ್ನು ಪೇ ಮಾಡಿಬಿಟ್ಟು ತಿಳ್ಕೊತಾರೆ, ಓಕೆನಾ. ಸೊ ಈ ಥರ ವಿಷಯಗಳನ್ನೂ ಕೂಡ ನೀವು ಹೇಳ್ಕೊಡ್ಬೋದು. ಯೂಟ್ಯೂಬಲ್ಲಿ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು, ಕೋಚಿಂಗ್ ಮಾಡ್ಬೋದು ಯೂಟ್ಯೂಬಲ್ಲೂ ಕೂಡ ನೀವು, ಓಕೆನಾ ಗೈಸ್. ಸೊ ಟೋಟಲಿ ಇದು 5 ನಾನು ನಿಮಗೆ ಹೇಳ್ಕೊಟ್ಟೆ. ಸೊ ಈ ರೀತಿಯಿಂದನೂ ಕೂಡ ನೀವೇನು ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು ಯೂಟ್ಯೂಬಲ್ಲಿ ವಿತೌಟ್ ಮಾನಿಟೈಸೇಷನ್ನು, ಓಕೆನಾ. ಸೊ ಯಾರಿಗೆಲ್ಲ ತುಂಬ ಸೀರಿಯಸ್ ಇದ್ದೀರಾ, ಇಲ್ಲ ನಾನು ದುಡ್ಡು ಸಂಪಾದನೆ ಮಾಡಬೇಕಂತ ಸೀರಿಯಸ್ ಯಾರೆಲ್ಲ ಇದ್ದೀರಾ, ಸೊ ಅವ್ರು ಈಗಲೇ ಸ್ಟಾರ್ಟ್ ಮಾಡಿಬಿಡಿ, ಓಕೆನಾ. ಯಾರ್ದೆಲ್ಲ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅವರು ಈಗಲೇ ಸ್ಟಾರ್ಟ್ ಮಾಡಿಬಿಡಿ. ಆ್ಯಂಡ್ ಮಾನಿಟೈಸೇಷನ್ ಆಗಿದ್ರೂ ಪರವಾಗಿಲ್ಲ, ನೀವು ಈ ಥರ ಎಲ್ಲ ನೀವು ಮಾಡಬಹುದು, ಓಕೆನಾ. ಮಾನಿಟೈಸೇಷನ್ ಆಗಿದ್ದರೆ ಇನ್ನೂ ನಿಮ್ಮ ಹತ್ರ ಆಡಿಯನ್ಸ್ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ ನಿಮಗೆ ವ್ಯೂಸ್ ಬರ್ತಾ ಇರುತ್ತೆ, ಆ್ಯಂಡ್ ನಿಮ್ಮದು ಅರ್ನಿಂಗ್ನು ಕೂಡ ಆಗ ಜಾಸ್ತಿ ಆಗುತ್ತೆ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಅದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.